ಇನ್ನು ಗೋಲ್ಡ್ ಶ್ವೇತಾಳ ಇತಿಹಾಸ ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ. ವರ್ತೂರ್ ಪ್ರಕಾಶ್ ಮತ್ತು ಗೋಲ್ಡ್ ಶ್ವೇತಾ ಕೇಸ್ ಏನಿದೆಯಲ್ಲ ಅದರ ಬಗ್ಗೆ ಪೊಲೀಸರು ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು, ರೋಚಕ ವಿಚಾರಗಳು ಗೊತ್ತಾಗ್ತಾ ಇದೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೂ ಕೂಡ ನಂಟಿದೆ. ಜಾಮೂನ್ ಮಾತ್ರ ಅಲ್ಲ, ಹಲವು ಮಂದಿಗೆ ಶ್ವೇತಾ ಲಿಂಕ್ ಇದೆ. ಸೊ ಪೊಲೀಸರು ಈ ತನಿಖೆಯ ಜಾಡನ್ನ ಹಿಡಿದು ಬೆನ್ನತ್ತಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಸೊ ಈಗ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಹಲವಾರು ವಿಚಾರಗಳು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳು ಯಾರಿದ್ದಾರಲ್ಲ ಅವ್ರ ಜೊತೆಗೂ ಕೂಡ ಶ್ವೇತಾಗೆ ಲಿಂಕ್ ಇದೆ ಅಂತ ಹೇಳಿ. ಸೊ ಪ್ರಕರಣದ ಬೆನ್ನತ್ತಿರುವಂತಹ ಪೊಲೀಸರು ಈಗ ಒಂದೊಂದೇ ರೋಚಕ ಕಹಾನಿಗಳನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ನೋಡಿ, ಪವಿತ್ರಾ ಗೌಡ ಮತ್ತು ವಿನಯ್ಗೆ ಈ ಶ್ವೇತಾ ಗೌಡ ಕೂಡ ಫ್ರೆಂಡ್ ಆಗಿದ್ದಾಳಂತೆ. ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ಲು ಇದೇ ಶ್ವೇತಾ ಗೌಡ. ವಿನಯ್ ಮತ್ತು ಪವಿತ್ರಾ ಗೌಡ ಅವರಿಬ್ಬರನ್ನ ಭೇಟಿ ಮಾಡಿದ್ಲು ಈ ಶ್ವೇತಾ ಗೌಡ. ಸಮತಾ ಅನ್ನೋರೊಬ್ಬ ಫ್ರೆಂಡ್ ಇದ್ರಲ್ಲ, ಈ ಪವಿತ್ರಾ ಗೌಡ ಫ್ರೆಂಡ್ ಅಂತ ಹೇಳಿದ್ದಂಥವ್ರು ಸಮತಾ. ಸೊ ಆ ಸಮತಾ ಜೊತೆಗೆ ಈ ಶ್ವೇತಾ ಗೌಡ ಕೂಡ ಹೋಗಿದ್ಲು ಅನ್ನುವಂಥದ್ದು ಈಗ ವಿಚಾರ ಹೊರಬರ್ತಾ ಇದೆ. ಜೈಲಿಂದ ಹೊರಬರುವಾಗ ಸಮತಾ ಜೊತೆಗೇನೆ ಶ್ವೇತಾ ಕೂಡ ಇದ್ಲು. ಇದೀಗ ವಂಚನೆ ಕೇಸ್ನಲ್ಲಿ ಈ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾರೆ. ಈ ಶ್ವೇತಾ ಕೇಸ್ನಲ್ಲಿ ಪವಿತ್ರಾ ಮತ್ತು ಸಮತಾ ಇವರಿಬ್ಬರ ಪಾತ್ರ ಏನಿದೆ ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಎರಡು ದೃಶ್ಯಗಳನ್ನು ಗಮನಿಸ್ಬೋದು. ಒಂದು ಕಡೆ ಪವಿತ್ರಾ ಗೌಡ ಪರಪ್ಪನಗರ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಭೇಟಿ ಮಾಡೋದಕ್ಕೆ ಹೋಗಿದ್ದಂಥ ಸಮತಾ ಅನ್ನೋರು, ಸ್ಯಾರಿಲಿರುವಂಥವ್ರು ಸಮತಾ ಅನ್ನೋರು, ಮತ್ತೊಬ್ಬರು ನಾವು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಇವರು ಶ್ವೇತಾ ಗೌಡ. ಸೊ ಈ ಶ್ವೇತಾ ಗೌಡಗೆ ಹಾಗಾದರೆ ಪವಿತ್ರಾ ಗೌಡ ಜೊತೆ ಯಾವ ರೀತಿ ಲಿಂಕ್ ಇದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥ ಪ್ರಶ್ನೆ. ಈ ಸಮತಾ ಜೊತೆಗೆ ಹೋಗಿದ್ದಂತಹ ಶ್ವೇತಾ ಗೌಡ ಪವಿತ್ರಾ ಗೌಡಳಿಗೆ ಮಾತಾಡ್ತಾಳೆ. ಅಲ್ಲಿ ಹೋಗಿ ಏನು ಮಾತಾಡಿ ಬಂದಿರಬಹುದು, ಹಾಗಾದರೆ ಏನಿರಬಹುದು ಇವರಿಬ್ಬರ ನಡುವಿನ ಒಂದು ಸಂಬಂಧ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾಕಂದರೆ ಪೊಲೀಸರು ನೀಡಿರುವಂಥ ಒಂದು ಮಾಹಿತಿ ಪ್ರಕಾರ ಇವ್ರು 3 ಜನಕ್ಕೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾರೆ. ಸೊ ಈ ತನಿಖೆಯ ಜಾಡನ್ನು ಹಿಡಿದು ಹೊರಟಿರುವಂತಹ ಪೊಲೀಸರಿಗೆ ದಿನಕ್ಕೊಂದು ಹೊಸ ಕಹಾನಿಗಳು ಈಗ ಒಂದೊಂದಾಗೇ ತೆರೆದುಕೊಳ್ತಾ ಇವೆ. ಈಗಾಗಲೇ ವರ್ತೂರು ಪ್ರಕಾಶ್ ಅವರು ಒಂದು ವರ್ಷನ್ ಹೇಳಿದ್ರು, ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತಾಗಿದೆ ಒಂದು 5-6 ತಿಂಗಳಿಂದ ಪರಿಚಯ ಅಷ್ಟೇ ಅಂತೇಳಿ. ಬಟ್ ಪೊಲೀಸರ ವರ್ಷನ್ನೇ ಬೇರೆ ಇದೆ. ಸೊ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈಗ ಈ ಪವಿತ್ರಾ ಗೌಡಗೆ ಈ ಸಮತಾ ಮತ್ತೆ ಶ್ವೇತಾ ಗೌಡ ಲಿಂಕ್ ಹೇಗಿದೆ ಅನ್ನುವಂಥದ್ದು, ಯಾಕಂದ್ರೆ ಈಗಾಗಲೇ ಶ್ವೇತಾ ಗೌಡ ಅರೆಸ್ಟ್ ಆಗಿದ್ದಾಳೆ. ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಯಾವೆಲ್ಲ ವಿಚಾರಗಳು ಹೊರಬರ್ತಾ ಇವೆ, ಹೇಗೆ ಈ 3 ಜನ ಲಿಂಕ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ? ರೆಹಮಾನ್, ಈಗ ಪ್ರಮುಖವಾಗಿ ಶ್ವೇತಾ ಏನು ಅರೆಸ್ಟ್ ಆಗಿದ್ದಾಳೆ, ಈಕೆ ಅರೆಸ್ಟ್ ಆಗಿರೋದು ಒಂದು ವಂಚನೆ ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಇವರ ಕ್ಲೋಸ್ ಕಾಂಟ್ಯಾಕ್ಟ್ಗಳು ಯಾರು ಮತ್ತೆ ಇವರು ಯಾರ್ಯಾರ ಜೊತೆಗೆ ವ್ಯವಹಾರಗಳನ್ನ ನಡೆಸಿಕೊಂಡು ಬರ್ತಿದ್ರು ಅನ್ನೋದ್ರ ಬಗ್ಗೆನೂ ಸಹಿತ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಈ ಒಂದು ತನಿಖೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈಕೆ ಪವಿತ್ರಾ ಗೌಡಗೆ ಮತ್ತೆ ಸಮತಾಗೆ ಎಲ್ಲರಿಗೂ ಕೂಡ ಪರಿಚಯ ಇದ್ದಾಳೆ. ಈಕೆ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಾ ಗೌಡ ಮತ್ತೆ ಆರೋಪಿಗಳು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿನಯ್ ಮತ್ತೆ ಈ ಪವಿತ್ರಾ ಗೌಡ ಇಬ್ರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಸಮತಾ ಏನ್ ಜೈಲಿಗೆ ಹೋಗ್ತಾರೆ, ಆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಈಕೆಯೂ ಸಹಿತ ಜೊತೆಗೆ ಹೋಗಿದ್ಲು. ಅವರೆಲ್ಲರೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ, ಮತ್ತೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸಂಪರ್ಕದಲ್ಲಿ ಇದ್ದಾರೆ, ಮತ್ತೆ ಹಳೆ ಸ್ನೇಹಿತರು ಅನ್ನೋದು ಸದ್ಯಕ್ಕೆ ಈಗ ಗೊತ್ತಾಗಿರುವಂತ ಅಂಶ. ಅಂದ್ರೆ ಈ ಶ್ವೇತಾ ಗೌಡ ಏನು ಈ ಸುಮಾರು 2.25 kg ಚಿನ್ನವನ್ನ ಪಡೆದು ಜ್ಯುವೆಲರಿ ಶಾಪ್ ಅವರಿಗೆ ವಂಚನೆ ಮಾಡಿದ್ರು. ಆ ವಂಚನೆ ಮಾಡಿದಂತ ಚಿನ್ನಾಭರಣಗಳನ್ನ ವರ್ತೂರ್ ಪ್ರಕಾಶ್ ಅವ್ರಿಗೂ ಕೊಟ್ಟಿದ್ರು. ವರ್ತೂರ್ ಪ್ರಕಾಶ್ ಅವರು ಚಿನ್ನದ ಅಂಗಡಿಗೂ ಸಹಿತ ಒಂದ್ಸಲ ಹೋಗಿ ಬಂದಿದ್ರು. ಇವೆಲ್ಲ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನೆಲ್ಲ ರಿವೀಲ್ ಆಗ್ತದೆ, ಅದೇ ಮುಂದುವರೆದ ಭಾಗವಾಗಿ ಈಕೆ ಕಾಂಟ್ಯಾಕ್ಟ್ಸ್ ಗಳು ಯಾರು, ಈಕೆ ಯಾರ್ಯಾರ ಜೊತೆ ಹತ್ತಿರದ ಸಂಪರ್ಕವನ್ನ ಹೊಂದಿದ್ಲು, ಯಾರ್ಯಾರ ಜೊತೆ ಎಲ್ಲೆಲ್ಲಿ ಭೇಟಿಯನ್ನ ಕೊಟ್ಟಿದ್ಲು, ಯಾವ ಕಾರಣಗಳಿಗೋಸ್ಕರ ಎಲ್ಲೆಲ್ಲಿ ಹೋಗಿದ್ಲು, ಇದೆಲ್ಲದರನ್ನು ಸಹಿತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಈಕೆ ಜೈಲಿಗೆ ಹೋಗಿ ಬಂದಿದ್ದಂಥದ್ದು ಮತ್ತೆ ವಿನಯ್ ಮತ್ತೆ ಪವಿತ್ರಾ ಗೌಡನ ಜೈಲ್ ಎಂಟ್ರಿ ಹಾಕಿ ಭೇಟಿಯನ್ನ ಮಾಡಿದ್ದಂಥದ್ದು ಗೊತ್ತಾಗಿದೆ. ಇದನ್ನ ಮತ್ತೊಂದು ಕಡೆ ನೋಡ್ಕೊಂಡು ಹೋಗೋದಾದ್ರೆ ಅದನ್ನ ವಿಜುವಲಿ ಸಹಿತ ಈಕೆ ಈ ಹಿಂದೆನೆ ಜೈಲಿಗೆ ಬಂದಿದ್ದಂಥದ್ದು ವಿಡಿಯೋಗಳು ಸಹಿತ ಇದ್ದಾವೆ. ಅಲ್ಲಿ ಜೈಲಿಗೆ ಹೋಗಿ ಜೈಲಿನಿಂದ ಹೊರಗೆ ಬಂದು ಮತ್ತೆ ಆಟೋದನ್ನ ಹತ್ಕೊಂಡು ಹೋಗುವಂತದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್.